ರಾಜ್ಯ ಸರ್ಕಾರ ಈ ಹಿಂದೆ ಬಿಜೆಪಿ ಸರ್ಕಾರ ಇರುತ್ತೆ, ಯಡಿಯೂರಪ್ಪನನ್ನ ಅರ್ಧದಲ್ಲಿ ಇಳಿಸಲಾಗುತ್ತೆ. ನಿಮಗೆ ವಯಸ್ಸಾಗಿದೆ ಯಡಿಯೂರಪ್ಪನವರೇ, ಇನ್ನು ನಿಮ್ಮ ಹತ್ರ ಮೇಂಟೈನ್ ಮಾಡಕ್ಕಾಗಲ್ಲ, ನೀವು ಇಳಿದು ಬಿಡಿ ಅಂತ ಕೇಂದ್ರ ಬಿಜೆಪಿ ಹೇಳುತ್ತೆ. ಯಡಿಯೂರಪ್ಪನವರನ್ನ ಇಳಿಸಲಾಗುತ್ತೆ, ಬೊಮ್ಮಾಯಿ ಅವರು ಬರ್ತಾರೆ. ಎಲ್ಲೋ ಒಂದು ಕಡೆ ಬೊಮ್ಮಾಯಿ ಅವರ ವರ್ಚಸ್ಸಾಗಿರ್ಲಿ ಅಥವಾ ಆಡಳಿತ ಶೈಲಿ ಆಗಿರಲಿ ಅದೆಲ್ಲೋ ಒಂದು ಕಡೆ ವಿಫಲ ಆಯಿತು ಅಂತ ಹೇಳಲಾಗುತ್ತೆ. ಅದರ ಜೊತೆಯಲ್ಲಿಯೇ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಘೋಷಿಸುತ್ತೆ. ನಾವು ಮುಂದಿನ ಬಾರಿ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ, ಒಂದಲ್ಲ ಎರಡಲ್ಲ. ಉಚಿತವಾದ ವಿದ್ಯುತ್ ಕೊಡ್ತೀವಿ, ಉಚಿತವಾಗಿ ಬಸ್ ಪ್ರಯಾಣಗಳನ್ನ ನೀಡ್ತೀವಿ, ಉಚಿತವಾಗಿ ಪ್ರತಿಯೊಬ್ಬರ ಮನೆಗೆ 2,2 ಸಾವಿರ ರೂಪಾಯಿ ಕೊಡ್ತೀವಿ, ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ರೆ ನಿಮಗೂ ದುಡ್ಡು ಕೊಡ್ತೀವಿ. ಇಂತಹ 5 ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿದ್ರಲ್ಲ, ಅದರ ಪ್ರತಿಫಲವಾಗಿ ಅವರು ಗೆದ್ದು ಬಂತು. ಆದರೆ ಗೆದ್ದು ಬಂದ ನಂತರ 2.5 ವರ್ಷದ ನಂತರ ಈ ಸರ್ಕಾರವನ್ನು ನೋಡುವಾಗ ಯಾವ ರೀತಿಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಪ್ರಮೋದ್, ಎಲ್ಲಿ ನೋಡಿದ್ರು ಕೂಡ ಸರ್ಕಾರದ ವಿರೋಧವಾಗಿರುವಂತಹ ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಒಂದು ಯಾವ ಸಾಂಗ್ ನೆನಪು ಬರ್ತಾ ಇದೆ ನನಗೆ, ನೀವು ಹೇಳ್ತಾ ಇರ್ಬೇಕಾದ್ರೆ. ಯಾವುದು ದುನಿಯಾ ಸಿನಿಮಾ ನೋಡಿದ್ರೆ ಅದರಲ್ಲಿ ಒಂದು ಸಾಂಗ್ ಇದೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಬದುಕದು ಕಲಿಯೋ ಬಿಗಿನಾಸಿ ಅಂತ. ಆ ರೀತಿ ಆಯ್ತು ಇದು ಕತೆ. ಇದು ಆದ್ರೆ ಸಾಲ ಮಾಡಿ ತುಪ್ಪ ತಿನ್ಬೇಕು, ಆದ್ರೆ ಇಷ್ಟೊಂದೆಲ್ಲ ಸಾಲ ಮಾಡಿ ತುಪ್ಪ ತಿನ್ಬಾರ್ದು ಅಂತ. ಎಸ್, ಈಗ ಬ್ರೇಕಿಂಗ್ ಇದೆ. ಸಿಎಂ ಕುರ್ಚಿ ಕಿತ್ತಾಟದಿಂದ ಕಳೆಗುಂದಿದ ಸಿದ್ದು ಇಮೇಜ್ ಪಾತಾಳಕ್ಕೆ. ಸಿದ್ದರಾಮಯ್ಯ ಸರ್ಕಾರದ ಜನಪ್ರಿಯತೆ ಇಳಿದೋಗಿದೆ. ಆಡಳಿತ ವಿರೋಧಿ ಅಲೆಗೆ ಕಾಂಗ್ರೆಸ್ ಸರ್ಕಾರವೇ ಶೇಕ್ ಆಗ್ಬಿಟ್ಟಿದೆ. ದಿನೇ ದಿನೇ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಹೆಚ್ಚಾಗ್ತಾ ಇದೆ. ಕಾಮಗಾರಿಗಳಲ್ಲಿ ನಿಧಾನಗತಿ ಅಭಿವೃದ್ಧಿಯಲ್ಲೂ ಕೂಡ ಕುಂಠಿತ ಕಾಣ್ತಾ ಇದೆ. ಸಾಲು ಸಾಲು ಭರವಸೆಗಳ ಈಡೇರಿಕೆಯಲ್ಲಿ ಸರ್ಕಾರ ವಿಫಲ ಆಗಿದೆ. ಕಾಂಗ್ರೆಸ್ಸಿಗೆ ಪಂಚ ಗ್ಯಾರಂಟಿ ಯೋಜನೆಗಳು ಆ ಒಂದು ಭರವಸೆಯೇ ಒಂದು ಕಂಟಕ ಆಗೋಯ್ತಾ? ಕಾಂಗ್ರೆಸ್ ದುರಾಡಳಿತಕ್ಕೆ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೇಳ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾರ್ವಜನಿಕರ ಅಸಮಾಧಾನ ಒಂದ್ ಕಡೆ. ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಕುರ್ಚಿ ಕದನ, ಇನ್ನೊಂದ್ ಕಡೆ ಖಜಾನೆ ಖಾಲಿ, ಇನ್ನೊಂದ್ ಕಡೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಬ್ರೇಕ್. ಏನಿದು ಕತೆ? ನಾವಂತೂ ಈ ಕುರಿತು ಸುದ್ದಿ ಮಾಡಿ ಮಾಡಿ ನಮಗೂ ಬೇಜಾರಾಗಿದೆ. ಎಷ್ಟು ದಿನ ಅಂತ ಮಾಡೋದು? ಒಳ್ಳೆ ವಿಚಾರ ಏನಾದ್ರೂ ಬರುತ್ತಾ ಇವತ್ತು ನ್ಯೂಸ್ ಅಂತ ನಾವು ಖುಷಿಯಾಗಿರ್ತೀವಿ. ನೋಡಿದ್ರೆ ಮತ್ತೆ ಅದೇ ಸರ್ಕಾರ, ಅದೇ ಹಗರಣ, ಅದೇ ಅನ್ನೋದಕ್ಕಿಂತ ಕಳೆದ ವರ್ಷ 2025 ಆಗಸ್ಟ್ ಇಂದ ಇವತ್ತಿನವರೆಗೆ ಏನಾಗ್ತಾ ಇದೆ ಹೇಳಿ ರಾಜ್ಯ ಸರ್ಕಾರದಲ್ಲಿ? ಕುರ್ಚಿ ಮೇಲೆ ನಾನ್ ಕೊಡಲ್ಲ, ನೀವು ಬಿಡಲ್ಲ, ಹಿಂಗೆ ಆಗಿದೆ. ಹೌದು. ಈ ಕುರ್ಚಿ ಕದನದಲ್ಲಿ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಆಲಿಸುವವರು ಯಾರ್ಯಾರು ಇಲ್ಲ ಅಂತ ಹೇಳಿ. ಹಾಗಾಗಿ ನೋಡಿ, ಈ ಆರಂಭದ ದಿನಗಳಲ್ಲಿ ಎಲ್ಲರೂ ಕೂಡ ಬಹುಪರಾಕ್ ಅಂತ ಹೇಳ್ಬಿಟ್ರು ರಾಜ್ಯ ಸರ್ಕಾರಕ್ಕೆ. 5 ಗ್ಯಾರಂಟಿಗಳನ್ನ ಇವರು ಮಾತು ಕೊಟ್ಟಂಗೆ ನಮ್ಗೆ ಕೊಡ್ತಾ ಇದ್ದಾರೆ. ಉಚಿತವಾಗಿ ಮಹಿಳೆಯರೆಲ್ಲ ಹೇಳಿದ್ರು, ಉಚಿತವಾಗಿ ನಾವು ಧರ್ಮಸ್ಥಳಕ್ಕೋ ಮತ್ತೆ ಯಾವುದೋ ಒಂದು ಸ್ಥಳಗಳಿಗೆ ನಾವು ಹೋಗಕ್ ಆಗ್ತಾ ಇದೆ, ಈ ಸರ್ಕಾರ ಹಿಂಗೆ ಇರ್ಲಪ್ಪ ಅಂತ ಹೇಳಿದ್ರು. ಅದಾದ ನಂತರ ಏನಾಯ್ತು? ಒಂದ್ ಕಡೆಯಲ್ಲಿ ವಿದ್ಯುತ್ ಉಚಿತವಾಗಿ ಕೊಟ್ರೆ ಆಚೆ ಕಮರ್ಷಿಯಲ್ ವಿದ್ಯುತ್ಗಳಲ್ಲಿ ಹೇರಿಕೆಗಳನ್ನ ಮಾಡ್ಬೇಕು ಕಿತ್ಕೊಳ್ತಾ ಇದ್ದಾರೆ. ಈಚೆ ಹೆಂಗಸರಿಗೆ ಫ್ರೀಯಲ್ಲಿ ಬಸ್ ಅಲ್ಲಿ ಓಡಾಡಿ ಅಂತ ಹೇಳಿದ್ರೆ ಗಂಡಸರ ಮೇಲೆ ಡಬಲ್ ರೇಟ್ ಹಾಕ್ಬಿಟ್ರು. ಪ್ರತಿಯೊಂದು ಇದರಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಗರಣಗಳು ಇಲ್ಲಿ ಮಾತಾಡಬೇಕಾಗಿರುವಂತದ್ದು ಪ್ರಮೋದ್, ಕಳೆದ ವರ್ಷದ ಮಾರ್ಚ್ ಮತ್ತು ಏಪ್ರಿಲ್ ಆ 5,000 ಕೋಟಿ ರೂಪಾಯಿ ಇನ್ನೂ ಕೂಡ ಉತ್ತರ ಸಿಗ್ಲಿಲ್ಲ. 1 ವರ್ಷ ಆಯ್ತು. ಹೌದು, 1 ವರ್ಷ ಆದ್ರೂ ಕೂಡ ರಾಜ್ಯ ಸರ್ಕಾರ ಏನು ಉತ್ತರವನ್ನು ಕೊಡ್ತಾ ಇಲ್ಲ. ಅದು ಎಲ್ಲಿಗೆ ಹೋಯ್ತು? ಆ 5,000 ಕೋಟಿ ರೂಪಾಯಿ ಏನಾಯ್ತು? ಯಾರ ಕಿಸೆಗೆ ಹೋಯ್ತು? ನೋ ಆನ್ಸರ್ ಇಲ್ಲ. ಸೊ ರಾಜ್ಯದ ಜನತೆ ಏನಂತ ಎನಿಸ್ಬೇಕಾಗಾದ್ರೆ? ಯಾವ ಧೈರ್ಯದಲ್ಲಿ ಈ ರಾಜ್ಯ ಸರ್ಕಾರವನ್ನು ಇವರು ಬೆಂಬಲಿಸಬೇಕು? ಇವಾಗ ಜನ ಏನ್ ಕೇಳ್ತಿದ್ದಾರೆ ಅಂದ್ರೆ, ನಮಗೆ ಉಚಿತ ಬಸ್ಸು ಬೇಡ, ಉಚಿತ ಇದು ಅಂಗನವಾಡಿನೂ ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ, ಏನು ಬೇಡ, ಅಭಿವೃದ್ಧಿ ಕಡೆ ಸರ್ಕಾರ ಗಮನ ಕೊಟ್ರೆ ಸಾಕು. ಅಭಿವೃದ್ಧಿ ಕಡೆ ನೆಟ್ಟಿಗೆ ಗಮನ ಕೊಡ್ಲಿ, ಅಷ್ಟೇ ಸಾಕು. ಅಭಿವೃದ್ಧಿ ಎಲ್ಲಿ ಕುಂಠಿತ ಆಗ್ತಾ ಇದೆ? ಇದು ಉಚಿತ ಯೋಜನೆ ಅಂತ ಕೊಟ್ಬಿಟ್ಟು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಪಾಪ ಜನ ಏನ್ ಮಾಡ್ತಾರೆ? ರೈತರು ಏನ್ ಮಾಡ್ತಾರೆ? ಒಂದು ರಾಜ್ಯ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ 7,45,00,000 ರೂಪಾಯಿ ಹೋಗ್ಬೇಕು ಅನುದಾನ. 7,45,00,000 ರೂಪಾಯಿ. ಆದ್ರೆ ಈಗ ಅದು ಹೋಗ್ತಾ ಇದೆಯಾ? ಇಲ್ಲ. ಯಾವ ಗ್ರಾಮ ಪಂಚಾಯತ್ ಅಲ್ಲಿ ಹೋಗಿ ಕೇಳಿ, ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಕೇಳಿದ್ರೆ ಸರ್ ಗೌರ್ಮೆಂಟ್ ಇಂದ ಫಂಡ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ.
ಪ್ರತಿ ಗ್ರಾಮ ಪಂಚಾಯತಿಗೂ ಮ್ಯಾಂಡೇಟರಿ ಆಗಿ ಇಂತಿಷ್ಟು ಅನುದಾನ ಹೋಗ್ಲೇಬೇಕು ರಾಜ್ಯ ಸರ್ಕಾರದಿಂದ. ಈ ರಾಜ್ಯ ಸರ್ಕಾರ ಏನ್ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡುತ್ತೆ ನೋಡಿ, ಅದು ಮೇನ್ಲಿ ಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಗ್ರಾಮ ಪಂಚಾಯತ್ ನ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ರಾಷ್ಟ್ರಪತಿಯನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡುವಂತಹ ಕೆಪಾಸಿಟಿ ಇರೋದು ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ. ಹೌದು. ಸೊ ಈ ರೀತಿಯಲ್ಲಿ ಹೋಗ್ಬೇಕಾಗಿರುವಂತಹ ಅನುದಾಯ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ನೀವೀಗ ಹೋಗಿ ಕೇಳಿ, ಯಾರು ವೀಕ್ಷಕರು ಇದನ್ನ ನೋಡ್ತಾ ಇದ್ರೆ ನಿಮ್ಮ ಹತ್ರದ ಗ್ರಾಮ ಪಂಚಾಯತಿ ಹೋಗಿ ವಿಚಾರಿಸಿ ನೋಡಿ, ಐದರ್ ಇಟ್ ಇಸ್ ಕಾಂಗ್ರೆಸ್ ಆರ್ ಬಿಜೆಪಿ. ನೋ, ಅನುದಾನಗಳು ಹೋಗ್ತಾ ಇಲ್ಲ, ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಎಲ್ಲೆಲ್ಲೂ ಕೂಡ ಸ್ಟ್ರೀಟ್ ಲೈಟ್ ಗಳನ್ನ ಅಥವಾ ಸ್ಟ್ರೀಟ್ ಕಂಬಗಳನ್ನ ಹೊಸದಾಗಿ ಅಳವಡಿಸಲಾಗ್ತಾ ಇಲ್ಲ. ಇದ್ರ ಜೊತೆಯಲ್ಲಿ ದೊಡ್ಡ ದೊಡ್ಡ MNC ಕಂಪನಿಗಳ ಸಿಇಒಗಳು ಟ್ವೀಟ್ ಮಾಡ್ತಾರೆ, ಇಲ್ಲಿ ಬೆಂಗಳೂರು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಗುಂಡಿಮಯ ಆಗ್ಬಿಟ್ಟಿದೆ, ನಮ್ಮ ಎಂಪ್ಲಾಯೀಸ್ ಗಳು ನಮ್ಮ ಕಂಪನಿಗೆ ಬರ್ತಾ ಇಲ್ಲ, ಕೇಳಿದ್ರೆ ಗುಂಡಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಬೇರೆ ಇದಕ್ಕೆ ಶಿಫ್ಟ್ ಆಗ್ತೀವಿ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆಯಲ್ಲಿ ಆಂಧ್ರ ಪ್ರದೇಶ, ಗುಜರಾತ್ ಇದನ್ನೇ ಟೇಕ್ ಓವರ್ ಮಾಡ್ಕೊಂಡು ಬನ್ನಿ ನಾವು ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಕೇಳ್ತೀನಿ ಕಾರ್ತಿಕ್, ಏನಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಟಗರು ಅನ್ಸ್ಕೊಂಡಂತವ್ರು, ಓಕೆ, ಸೊ ತುಂಬಾ ಪಳಗಿದ್ದಾರೆ ರಾಜಕೀಯದಲ್ಲಿ, ರಾಜಕಾರಣದಲ್ಲಿ ಸಿಕ್ಕಾಬಟ್ಟೆ ಪಳಗಿರ್ತಕ್ಕಂಥ ವ್ಯಕ್ತಿ. ಯಾರೋ ಒಬ್ರು ಹೊಸಬ್ರು CM ಆದ್ರೆ ಓಕೆ ಪರವಾಗಿಲ್ಲ, ಅವ್ರಿಗೆ ನಾಲೆಜ್ ಇಲ್ವೇನೋ ಏನೋ ಅಂತ ಹೇಳ್ಬೋದು. ಇವ್ರು ಇಷ್ಟೆಲ್ಲ ಪಳಗಿ, ಅದರಲ್ಲಿ ಬೇರೆ ವಕೀಲರಾಗಿರೋದ್ರಿಂದ ಅವ್ರಿಗೆ ನಾಲೆಜ್ ಇರ್ಬೇಕಲ್ವಾ. ನಾನು ಈ ತರ ಗ್ಯಾರಂಟಿ ಗ್ಯಾರಂಟಿ ಕೊಟ್ರೆ ನಾವು ಯಾವ ರೀತಿ ಉಳಿಸ್ಕೋಬೇಕು, ನಮ್ಮ ಬುಕ್ಕಸಕ್ಕೆ ಎಷ್ಟು ಇಟ್ಕೋಬೇಕು, ಈ ಒಂದು ವಿಚಾರದಲ್ಲಿ ಆರಂಭದಲ್ಲಿ ಒಳಗಿನ ಮಾಹಿತಿ ಹೆಂಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯರವರಿಗೆ ಇದು ಒಪ್ಪಿಗೆ ಇರಲಿಲ್ಲ. 5 ಗ್ಯಾರಂಟಿಗಳು ಸಿದ್ದರಾಮಯ್ಯರವರಿಗೆ ಒಪ್ಪಿಗೆ ಇರಲಿಲ್ಲ, ಅವರಿಗಿದ್ದದ್ದು 2 ಗ್ಯಾರಂಟಿಗಳು ಮಾತ್ರ. ಆದ್ರೆ DK ಶಿವಕುಮಾರ್ ಅವರ ಒತ್ತಾಯದಲ್ಲಿ 5 ಗ್ಯಾರಂಟಿಗಳನ್ನ ಒಪ್ಪಿಸಲಾಯಿತು ಸಿದ್ದರಾಮಯ್ಯರವರಿಗೆ ಅನ್ನೋದು ಅವರ ಒಳಗಿನವರ ಮಾಹಿತಿ. ಈಗ ಪರಮೇಶ್ವರ್ ಅವ್ರ ಹತ್ರ ನೀವು ವೈಯಕ್ತಿಕವಾಗಿ ಮಾತಾಡಿದ್ರೆ ಇದ್ರ ಬಗ್ಗೆ ಎಳೆಯಾಗಿ ಹೇಳ್ತಾರೆ. ಸೊ ಅವ್ರನ್ನ ಕೂರಿಸ್ಕೋಬೇಕು ಒಂದ್ಸಲ. ಆದ್ರೆ ನಾನು ಹೇಳುವಂತದ್ದು, ಯಾವತ್ತಾದ್ರೂ ಈ ಜನತೆ ಕೇಳಿದ್ರ ನಮ್ಗೆ 5 ಗ್ಯಾರಂಟಿಗಳು ಬೇಕು ಅಂತ ಜನರು ಕೇಳಿಲ್ಲ. ರಾಜ್ಯ ಸರ್ಕಾರ ತಾನಾಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು, ಯಾವಾಗ ಇವ್ರು 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು, ಆಚೆ ಕಡೆ ಬೊಮ್ಮಾಯಿ ಸರ್ಕಾರ ಏನ್ ಮಾಡಿದ್ರು ಗೊತ್ತಾ, ಖಜಾನೆಯನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಿಟ್ಟು ಎದ್ಬಿಟ್ಟು ಹೋದ್ರು. ಅವ್ರಿಗೆ ಗೊತ್ತಾಯ್ತು ನಾವಂತೂ ಬರಲ್ಲ, ಇವರಂತೂ ಉದ್ಧಾರ ಆಗೋದು ಬೇಡ ಅಂತ ಖಜಾನೆಯನ್ನು ಖಾಲಿ ಮಾಡ್ಬಿಟ್ಟು. ಹೌದು, ಈಗ ಬರೋಬ್ಬರಿ 7.24 ಲಕ್ಷ ಕೋಟಿ ರೂಪಾಯಿ ಸಾಲದಲ್ಲಿದ್ದೀವಿ. ತಮಾಷೆನ ಅದು. ಎಸ್, ಪ್ರಮೋದ್, ನಾವು ಮೊದಲೆಲ್ಲ ತಕೊಂಡ್ರೆ ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮದಿರ್ತಿತ್ತು. ಈಗ ಮಹಾರಾಷ್ಟ್ರಕ್ಕೆ ನಾವು ಒಂದು ಕಾಂಪಿಟೇಷನ್ ಕೊಡುವಂತಹ, ಮಹಾರಾಷ್ಟ್ರ ಮತ್ತು ದೆಹಲಿಗೆ ಕಾಂಪಿಟೇಷನ್ ಕೊಡುವ ರೀತಿಯಲ್ಲಿ ಕರ್ನಾಟಕ ಇತ್ತು. ಯಾಕಂದ್ರೆ ಸಿಲಿಕಾನ್ ಸಿಟಿ ಇರುವಂತದ್ದು ಇಲ್ಲಿ, IT ಹಬ್ ಇರುವಂತದ್ದು ಇಲ್ಲಿ, ಅಥವಾ ಈಗ ಮಂಗಳೂರು ಆಗಿರ್ಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲಾಗಿರ್ಲಿ ಹೈಯೆಸ್ಟ್ ಮರ್ಚೆಂಟ್ ಕನೆಕ್ಷನ್ ಗಳಿರೋದು ನಮ್ಮಲ್ಲಿ. ಹೌದು, ಈಗ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಗಳು ಹೆಚ್ಚಾಗ್ತಾ ಇರುವಂತದ್ದು ಬಹುಶಃ ಗುಜರಾತ್ ಕರ್ನಾಟಕದಲ್ಲಿ ಹೆಚ್ಚು. ಇಷ್ಟೆಲ್ಲ ಆಗ್ತಾ ಇರೋದ್ರಿಂದ ಈ ರಿಚ್ ಪಟ್ಟಿಯಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ವಿ. ಈಗ ಯಾವ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ದೀವಿ ಗೊತ್ತಾ, 5ನೇ ಸ್ಥಾನದಲ್ಲಿದ್ದೀವಿ. ಆದ್ರೆ ಈ ರಿಚ್ನೆಸ್ ಪಟ್ಟಿಯಲ್ಲ, ಸಾಲಗಾರರ ಪಟ್ಟಿಯಲ್ಲಿ. ಅದನ್ನ ಕೇಳಿದ್ರೆ ಇವ್ರು ಹೇಳ್ತಾರೆ, ಇಲ್ಲ ತಮಿಳುನಾಡು ನಮ್ಗಿಂತ ಹೆಚ್ಚು ಸಾಲ